ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಇಂದುಮತಿ ವಿಜಯ ದೇಸಾಯಿ, ಕುಂದರ್, ಜೊಯ್ಡಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು ಅಕ್ಕಿ ಹಿಟ್ಟಿನ ಪಕೋಡವನ್ನು ಮಾಡಿ ತೋರಿಸ್ತೇನೆ. ಅಕ್ಕಿ ಹಿಟ್ಟಿನ ಪಕೋಡ ಮಾಡಲಿಕ್ಕೆ ಬೇಕಾಗುವ ಸಾಮಾನುಗಳು: 1 ಬೌಲು ಅಕ್ಕಿ ಹಿಟ್ಟು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಎಲೆ, ಮತ್ತು ಉಳ್ಳಾಗಡ್ಡೆ, ಅರ್ಧ ಚಮಚ ವಡೆ ಸೊಪ್ಪು, ಅರ್ಧ ಚಮಚ ಬೀಜ, ಮತ್ತು ಉಪ್ಪು, ಹಸಿಮೆಣಸು ಕಟ್ ಮಾಡಿ, ಸ್ವಲ್ಪ ಇಂಗನ್ನು ಹಾಕಬೇಕು. ಅಗುಳಿಯನ್ನು ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಬೇಕು. ಎಣ್ಣೆ ಬಿಸಿ ಆಗುವವರೆಗೆ ಹಿಟ್ಟನ್ನು ಕಲಸಿಕೊಳ್ತೇನೆ. ಈಗ ಅಕ್ಕಿ ಹಿಟ್ಟು 1 ಬೌಲು, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಬೀಜ ಮತ್ತು ವಡೆ ಸೊಪ್ಪು, ಆಮೇಲೆ ಒಗ್ಗರಣೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಉಳ್ಳಾಗಡ್ಡೆ, ಮತ್ತೆ ಸ್ವಲ್ಪ ಇಂಗು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ತಿಂಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಯಾಕೆಂದ್ರೆ ಕಡಲೆ ಹಿಟ್ಟು ಹಾಕುವುದಿಲ್ಲ, ನಾವು ಅಕ್ಕಿ ಹಿಟ್ಟಿನಲ್ಲೇ ಮಾಡ್ತೇವೆ. ಹಾಗಾಗಿ ಇದೆಲ್ಲರಿಗೂ ತುಂಬಾ ಇಷ್ಟ. ಯಾರು ಬೇಕಾದ್ರೂ ತಿನ್ಬಹುದು ಇದನ್ನ. ಈಗ ಎಣ್ಣೆ ಬಿಸಿ ಆಗಿದೆ, ಪಕೋಡವನ್ನು ಸುಡ್ತೇನೆ. ಈಗ ಯಾರಾದರೂ ನೆಂಟರು ಬಂದ್ರೆ ಅರ್ಜೆಂಟ್ ಮಾಡುವಂತ ಪಕೋಡ ಇದು. ಈಗ ಚೆನ್ನಾಗಿ ಬೆಂದಿದೆ, ಗರ್ಗರಿಯಾಗಿದೆ. ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ತೆಗಿಬೇಕು. ಇದನ್ನ ನಾನು ಕೊಬ್ಬರಿ ಎಣ್ಣೆಯಲ್ಲೇ ಸುಟ್ಟಿದ್ದೇನೆ, ಮನೆಯಲ್ಲೇ ಮಾಡಿದ ಎಣ್ಣೆಯಲ್ಲೇ ಕರೆದಿದ್ದೇನೆ. ಈಗ ರುಚಿಯಾದ ಪಕೋಡ ಸವಿಯಲು ಸಿದ್ಧ. ಧನ್ಯವಾದಗಳು.